ನಾವು ನೀವೆಲ್ಲರೂ ಸಹಿತ ಫಸ್ಟು ಶ್ರದ್ಧಾಭಕ್ತಿಯಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಎರಡೂ ನಿಮ್ಮ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಿ 11 ಸರ್ತಿ ಗಣಪತಿ ಮಂತ್ರ ಹೇಳ್ತಾ ಹೇಳ್ತಾ ಚಪ್ಪಾಳೆ ಶಬ್ದನೂ ಬಳ್ಳಾರಿಯ ಮೂಲ ಮೂಲೆಗೂ ಕೇಳಿಸಬೇಕು. ಮೇಲ್ಭಾಗದಲ್ಲಿ ನಿಂತಿರ್ತಕ್ಕಂಥ ಬಿಲ್ಡಿಂಗುಗಳ ಮೇಲೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ನಿಂತಿದ್ದಾರೆ. ನಿಮ್ಮನ್ನು ನೋಡ್ಲಿಕ್ಕೆ ನಿಜಕ್ಕೂ ನನಗೆ ಎಷ್ಟು ಸಂತೋಷ ಅಂದರೆ, ನಾನು ನಿಜಕ್ಕೂ ಬಹಳ ಅದೃಷ್ಟವಂತನೇ ಸರಿ. ಇವತ್ತು ನಿಮ್ಮ ಈ ಆನಂದ್ ಗುರುಜಿ ನೋಡಲಿಕ್ಕೆ ಇಷ್ಟು ಕಾತುರದಿಂದ ಇಷ್ಟು ಆತುರದಿಂದ ಬಂದಿದ್ದೀರಲ್ಲ, ನನ್ನ ಇನ್ನು 7 ಜನ್ಮ ಎತ್ತರೂ ಸಹಿತ ನಿಮ್ಮ ಈ ಋಣವನ್ನು ನಾನು ತೀರಿಸಲಿಕ್ಕೆ ಆಗೋದಿಲ್ಲ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ತಾಯಿ ಭುವನೇಶ್ವರಿಗೆ, ಕನ್ನಡಾಂಬೆ ಭುವನೇಶ್ವರಿಗೆ, ಸಿದ್ಧಿವಿನಾಯಕನಿಗೆ, ಕನಕ ದುರ್ಗಾಗೆ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನ್ ಉಪಮಶ್ರವಸ್ತವಂ. ಭದ್ರಂ ಪಶ್ಯಮಾಕ್ಷಪರ್ಯತ್ರಾಃ ಶರೇರಂಗೇ ಸ್ತುಷ್ಟವಾಗುಂ ಸ್ವಸ್ತನೋಭಿಃ. ಸ್ವಸ್ತಿ ನ ಇಂದ್ರೋ ರುದ್ರಶ್ರವಾಃ, ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ. ಓಂ ಶಾಂತಿ ಶಾಂತಿ ಶಾಂತಿ. ಸಾಕಷ್ಟು ಹೊತ್ತಿನಿಂದ ಕೂತಿದ್ದೀರಿ. ಕೂತಿದ್ದರ ಪ್ರಮೇಯ ನಮ್ಮ ನರನಾಡಿಗಳು ಎಲ್ಲವೂ ಸ್ತಬ್ಧವಾಗಿಬಿಟ್ಟಿರುತ್ತೆ. ನನ್ನ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ನನ್ನ ಕಾರ್ಯಕ್ರಮ ನೋಡೋರು ಒಳ್ಳೆಯದಾಗಲಿ. ಈಗೆಲ್ಲರೂ ಸಹಿತ 11 ಸರ್ತಿ ಜೋರಾಗಿ ಚಪ್ಪಾಳೆ ಬಾರಿಸ್ಬೇಕು. ಯಾವುದಕ್ಕೋಸ್ಕರ ಗೊತ್ತಾ? ಇಷ್ಟು ದೊಡ್ಡ ಗಣಪತಿ ಕೂಡಿಸಿರೋದಕ್ಕೋಸ್ಕರ 11 ಸರ್ತಿ ಜೋರಾಗಿ ಚಪ್ಪಾಳೆ ಶಬ್ದ ಬರಬೇಕು. ಬಿಲ್ಡಿಂಗ್ ಮೇಲಿರ್ತಕ್ಕಂಥವ್ರು ಜೋರಾಗಿ ಚಪ್ಪಾಳೆ ಬರಲಿಲ್ಲ, ಶಬ್ದ ಕೇಳಿಸ್ತಾ ಇಲ್ಲ ನನಗೆ. ಬಿಲ್ಡಿಂಗ್ ಮೇಲಿರೋರು ಕೈ ಜೋರಾಗಿ ನೆಟ್ಟಿಗೆ ಮೇಲೆ ಕೆತ್ತಿ. ಇಷ್ಟು 45 ಅಡಿ ಗಣಪತಿನೇ ಕೂಡಿಸಿರ್ಬೇಕಾದ್ರೆ ನೀವು ಕೈ ಮೇಲೆತ್ತಿ ಒಂದು ಚಪ್ಪಾಳೆ ಬಾರಿಸ್ತಿಲ್ಲ ಅಂದರೆ ಹೇಗಪ್ಪ? ಆನಂದ್ ಗುರುಜಿಗೆ ಇಷ್ಟವಾಗೋದು ಏಕೈಕವಾದಂಥ ಒಂದು ಶಬ್ದ ಅಂದರೆ ಈ ಚಪ್ಪಾಳೆ ಶಬ್ದ. ನಿಮ್ಮ ಈ ಕೈಗಳು ಘಟ ಸರ್ಪದಂತಿರಬೇಕು. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.